ಅಂತ ಏನು ಕಳ್ಳತನ ಪ್ರಕರಣ ಇದೆ. ಇದರ ಬಗ್ಗೆ ಈಗಾಗಲೇ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಿಗೆ. ಬಸರಕೋಡ್ ಕಳ್ಳತನ ಪ್ರಕರಣ ಸುಳಿವು ಸಿಕ್ಕಿದೆ ಐಜಿಪಿ. ಹೌದು, ಮುದ್ದೇಬಿಹಾಳ ತಾಲೂಕಿನ ಬಸರಕೋಡ ಗ್ರಾಮದಲ್ಲಿರುವ ಶ್ರೀ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳ್ಳಿ ಮೂರ್ತಿ ಕಳ್ಳತನ ಪ್ರಕರಣದಲ್ಲಿ ಸಾಕಷ್ಟು ಪ್ರಗತಿಯಾಗಿದೆ. ಕೆಲವು ಮಹತ್ವದ ಸುಳಿವು ಸಿಕ್ಕಿವೆ, ಕೆಲವರ ಮೇಲೆ ಸಂಶಯ ಬಂದಿದೆ. ನಮ್ಮ ಪೊಲೀಸರ ತಂಡ ಚುರುಕಿನ ಕಾರ್ಯಾಚರಣೆ ನಡೆಸಿದ್ದು ಆದಷ್ಟು ಶೀಘ್ರ ಕಳ್ಳರನ್ನು ಪತ್ತೆ ಹಚ್ಚಿ ಕಾನೂನು ವಶಕ್ಕೆ ಒಪ್ಪಿಸಲಾಗುತ್ತದೆ ಎಂದು ಪೊಲೀಸ್ ಇಲಾಖೆಯ ಬೆಳಗಾವಿ ಉತ್ತರ ವಲಯ ಐಜಿಪಿ ಸಂದೀಪ್ ಪಾಟೀಲ್ ತಿಳಿಸಿದರು. ಮಂಗಳವಾರ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಳ್ಳತನ ಸಮಗ್ರ ಮಾಹಿತಿ ಪಡೆದುಕೊಂಡ ದೇವಸ್ಥಾನ ಕಮಿಟಿ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರೊಂದಿಗೆ ಸಂವಹನ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇವಸ್ಥಾನದಲ್ಲಿ ಸಿಸಿ ಕ್ಯಾಮೆರಾ ಬಂದ್ ಆಗಿದ್ದರ ಕುರಿತು ಈಗಾಗಲೇ ವಿಚಾರಣೆ ನಡೆಸಲಾಗಿದೆ ಎಂದರು. ಸದ್ಯಕ್ಕೆ ತನಿಖೆ ಪ್ರಗತಿಯಲ್ಲಿರುವುದರಿಂದ ಎಲ್ಲ ಮಾಹಿತಿಗಳನ್ನು ಬಹಿರಂಗಪಡಿಸಲು ಆಗುವುದಿಲ್ಲ. ಕಳ್ಳರ ಪತ್ತೆಯಾದ ಕೂಡಲೇ ನಮ್ಮ ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕರಿಗೆ, ಮಾಧ್ಯಮದವರಿಗೆ ಆ ಕುರಿತು ಮಾಹಿತಿ ನೀಡುತ್ತಾರೆ ಎಂದರು. ಲಕ್ಷಾಂತರ ಭಕ್ತರನ್ನು ಹೊಂದಿರುವ ಈ ದೇವಸ್ಥಾನದ ಬೆಳ್ಳಿ ಮೂರ್ತಿ ಕಳುವಾಗಿರುವುದು ಭಕ್ತರ ಭಾವನೆಗಳಿಗೆ ಅಪಾರ ನೋವುಂಟು ಮಾಡಿದೆ. ಆದಷ್ಟು ಬೇಗ ಕಳ್ಳರನ್ನು ಪತ್ತೆ ಹಚ್ಚಿ ದೇವರ ಮೂರ್ತಿ ಮರಳಿ ಸ್ವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಭಕ್ತರಿಗೆ ದರ್ಶನ ನೀಡುವಂತಾಗಬೇಕು ಎಂದು ದೇವಸ್ಥಾನ ಕಮಿಟಿ ಅಧ್ಯಕ್ಷ ಕೆ.ವೈ. ಬಿರಾದರ್, ಶ್ರೀಶೈಲ್ ಬಿರಾದರ್ ಇನ್ನಿತರು ಐಜಿಪಿಯವರಲ್ಲಿ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಬಸವನ ಬಾಗೇವಾಡಿ, ಡಿವೈಎಸ್ಪಿ ಚಂದ್ರಕಾಂತ್ ನಂದರೆಡ್ಡಿ, ಸಿಪಿಐ ಮೊಹಮ್ಮದ್ ಬಸೀವುದ್ದೀನ್, ಪಿಎಸ್ಐಗಳಾದ ಸಂಜಯ್ ತಿಪ್ಪಾರೆಡ್ಡಿ, ಆರ್ಎಸ್ ಭಂಗಿ, ತನಿಖೆಗಾಗಿ ನೇಮಿಸಿದ ತಂಡದ ಪೊಲೀಸರು ಇದ್ದರು. ಈ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದ ಭಕ್ತರು, ಪೊಲೀಸ್ ಅಧಿಕಾರಿಗಳು ತಪಾಸಣೆ ನಡೆಸುವುದನ್ನು, ಮಾಹಿತಿ ಸಂಗ್ರಹಿಸುವುದನ್ನು ಅಚ್ಚರಿಯಿಂದ ವೀಕ್ಷಿಸುತ್ತಿದ್ದು ಕಂಡು ಬಂದಿತು. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಸುದ್ದಿಗಾಗಿ ಸಿದ್ದು ನ್ಯೂಸ್, ಸತ್ಯದ ಪರ ನಮ್ಮ ಧ್ವನಿ. ವಿಜಾಪುರ ಜಿಲ್ಲೆಯ ಬಸರಕೋಟ್ ಗ್ರಾಮದಲ್ಲಿ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ದಿನಾಂಕ 5ನೇ ಜುಲೈಗೆ ನಡೆದಂಥ ಏನು ಕಳ್ಳತನ ಪ್ರಕರಣ ಇದೆ, ಇದರ ಬಗ್ಗೆ ಈಗಾಗಲೇ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು SP ರವರು ಈಗಾಗಲೇ ಸಾಕಷ್ಟು ತನಿಖೆಯನ್ನು ಅವ್ರ ತಂಡದಿಂದ ಈ ಪ್ರಕರಣದಲ್ಲಿ ಮಾಡಿದ್ದಾರೆ. ಸಾಕಷ್ಟು ತನಿಖೆಯನ್ನು ಮಾಡಿದ ಮೇಲೆ ಕೆಲವೊಂದು ಕ್ಲೂಗಳು ನಮಗೆ ಸಿಕ್ಕಿದೆ ಮತ್ತು ಕೆಲವು ಸಸ್ಪೆಕ್ಟ್ ಬಗ್ಗೆನೂ ಕೂಡ ನಮಗೆ ಮಾಹಿತಿ ಬಂದಿದೆ. ಭಾಳಷ್ಟು ಡೀಪಾಗಿ ಇನ್ವೆಸ್ಟಿಗೇಷನ್ ಅನೇಕ ತಂಡಗಳಿಂದ ನಡೀತಾ ಇದೆ. ಆದಷ್ಟು ಶೀಘ್ರದಲ್ಲಿ ಈ ಪ್ರಕರಣವನ್ನು ನಾವು ಪತ್ತೆ ಮಾಡಿ ಇಲ್ಲಿಂದ ಸುಮಾರು 50 ಲಕ್ಷ ಹೆಚ್ಚಿನ ಬೆಲೆ ಬಾಳುವ ಮೂರ್ತಿ ಏನು ಕಳ್ಳತನ ಆಗಿದೆ ಅದನ್ನು ಕೂಡ ನಾವು ಅತಿ ಶೀಘ್ರದಲ್ಲಿ ಪತ್ತೆ ಮಾಡ್ತೀವಿ. ಸುಮಾರು 9 ದಿನ ಆಯ್ತು ಸರ್. CC ಕ್ಯಾಮ್ರಾದ್ದು ಅವತ್ತು ಬಂದಿತ್ತು 27 ತಾರೀಕಿಗೆ. ಅದು ಈಗಾಗಲೇ ನಾವು ದೇವಸ್ಥಾನದ ಆಡಳಿತ ಮಂಡಳಿಯವರ ಜೊತೆ ಚರ್ಚೆ ಮಾಡಿದ್ದೀವಿ. ಕ್ಯಾಮ್ರಾಗಳನ್ನು ದೇವಸ್ಥಾನದಲ್ಲಿ ಹಾಕಿದ್ದಾರೆ, ಆದರೆ 25ನೇ ಜೂನ್ ತಾರೀಕಿಗೆ ಅವೆಲ್ಲ ಬಂದಾಗಿದೆ. ಅದು ಸರಿಯಾಗಿ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಅದ್ರ ಬಗ್ಗೆನೂ ದೇವಸ್ಥಾನದ ಆಡಳಿತ ಮಂಡಳಿಯವರು ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ಆದರೆ ಒಟ್ಟಾರೆ ಈಗಾಗಲೇ ನಾನು ಹೇಳಿದ್ದೀನಿ, ಈ ಪ್ರಕರಣವನ್ನು ನಾವು ಭಾಳಷ್ಟು ಗಂಭೀರವಾಗಿ ನಾವು ತೊಗೊಂಡಿದ್ದೀವಿ. ಈಗಾಗಲೇ ಅನೇಕ ಅಧಿಕಾರಿರವರು ತಂಡವನ್ನು ನಾವು ಮಾಡಿ ತನಿಖೆ ಮಾಡಿದ್ದೀವಿ. ಆದಷ್ಟು ಶೀಘ್ರದಲ್ಲಿ ಇದನ್ನು ಪತ್ತೆ ಮಾಡ್ತೀವಿ. ಸರ್, ಮಹತ್ವದ ಪ್ರಗತಿ ಸಾಧಿಸಿದ್ದೀರಿ ಈ ಪ್ರಕರಣದಲ್ಲಿ ಅಂತ ಕ್ಷೇತ್ರ ಶಾಸಕರು ಹೇಳಿದ್ದು ಕೇಳಿದ್ವಿ. ಎಷ್ಟು ದಿನಗಳಲ್ಲಿ ನಾವು ಈ ಮೂರ್ತಿಯನ್ನು ಇಲ್ಲಿ ದೇವಸ್ಥಾನಕ್ಕೆ ಬರ್ಬೋದು ಅಂತ ನಿರೀಕ್ಷೆ ಮಾಡೋದು ಭಕ್ತರು ಅಂತ? ನಾನು ಈಗಾಗಲೇ ಹೇಳಿದೆ, ಸಾಕಷ್ಟು ಪ್ರಗತಿ ಆಗಿದೆ. ಆದರೆ ಅವೆಲ್ಲ ನಾವು ಪತ್ತೆ ಮಾಡಿದ ಮೇಲೆ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೋದು. ಆದರೆ ಇಲ್ಲಿಂದ ಏನು ಕಳ್ಳತನ ಆಗಿದೆ, ಅನೇಕ ಭಕ್ತರಿಗೆ ಅದ್ರ ಬಗ್ಗೆನೂ ಕೂಡ ನೋವಿದೆ. ನಾವು ಕೂಡ ಅದ್ರ ಬಗ್ಗೆ ಸಾಕಷ್ಟು ಗಂಭೀರವಾಗಿ ತಗೊಂಡು ನಾವು ಪ್ರಕರಣ ಪತ್ತೆ ಮಾಡ್ತೀವಿ. ಎಷ್ಟು ಜನ ಇದೆ ಸರ್? ಅವೆಲ್ಲ ಪತ್ತೆ ಆದಮೇಲೆ ತಿಳಿಸ್ತೀವಿ. ಪತ್ತೆ ಆದಮೇಲೆ ನಮ್ಮ SP ಅವರು ಎಲ್ಲ ಸುದೀರ್ಘವಾಗಿ ನಿಮ್ಮೆಲ್ಲರಿಗೂ ಹೇಳ್ತಾರೆ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.